ಯಾರದಂಗೆ ಇನ್ನೊಂದು ಇದು ಈ ಮರ ಕೊಡಿ ಬಂದು ನೋಡ್ತಾ ಇದ್ದೀರಲ್ಲ ಇನ್ನೊಂದು ಗಾಡಿ ಬರಕ್ಕೆ ಹೇಳ್ತಾ ಇದ್ದೀನಿ ಈಗ ವಿಡಿಯೋದವರು ನೀವು ಈಗ ಇನ್ನೊಂದು ಗಾಡಿ ಬರಕ್ಕೆ ಹೇಳ್ತಾ ಇದ್ದೀನಿ ದೊಡ್ಡ ಗಾಡಿ ಈಗ ಏನೋ 20,000 ಲೀಟರ್ ಗಾಡಿ ಬರಕ್ಕೆ ಬರ್ತಾ ಇದೆ ನಾವು ನೋಡಿ 5 ನಿಮಿಷಕ್ಕೆ ಬಂದಿದ್ದೀವಿ ನಮಗೆ 5 ಸಂಪೂರ್ಣವಾಗಿ ಈಗ ಒತ್ತಿ ಉರಿತಿದೆ. ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಿರ್ಬೋದು. ಅಗ್ನಿಶಾಮಕ ದಳದವರು ಆಗಮಿಸಿ ಉತ್ತನಹಳ್ಳಿ ರಸ್ತೆಯಲ್ಲಿರುವಂತಹ ಅಂದರೆ ವ್ಯಾಪಿಸುವಂತಹ ಬೆಂಕಿಯನ್ನು ನಂದಿಸುವ ಯತ್ನವನ್ನು ಮಾಡಿದ್ರು ಕೂಡ ಅದು ತಳಭಾಗಕ್ಕೆ ಹೀಗಾಗಿ ತಳಭಾಗಕ್ಕೆ ಹೆಚ್ಚಿನ ಕಂಟಿನ್ಯೂ ಮಾಡೋಕ್ಕಲ್ಲ ಕೂಡ ಅದನ್ನ ಬೆಂಕಿ ನಂದಿಸುವ ಯತ್ನಕ್ಕೆ ಮುಂದಾಗಬೇಕಾಗಿದೆ. ಅದು ಹೆಚ್ಚು ಅತಿ ಹೆಚ್ಚು ವ್ಯಾಪಿಸಿದೆ. ನಿಜಕ್ಕೂ ಅವಘಡ ಸಂಭವಿಸಿದೆ. ಈಗಾಗಲೇ ಅಲ್ಲೇ ನೋಡಿರಿ ಅಲ್ಲೂ ಆಗತ್ಕೊಂಡ್ರೆ ಬಿಡಿ. ಇಲ್ಲಿ ಈಗ ಶುರುವಾಯ್ತು ನೋಡಿ. ಈಗ ಇದು ಶುರುವಲ್ಲಿ ಅಲ್ಲಿ ಬಂದ್ಬಿಟ್ಟು ನೇಕಿಗೆ ఇక్కడ ముగాలే ಗಾಡಿ ಲೆಫ್ಟ್ ಮಾಡಿ ಗಾಡಿ ಆಗಲ್ಲ ಹೌದಾ?
ಹಿನ್ನೆಲೆಗೆ ಅತಿ ಮುಂದೆ ಸರ್ ಅದು ಮುಂದೆ ಏನು ಅಗ್ನಿಶಾಮಕ ಸಿಬ್ಬಂದಿಗಳ ಒಂದು ಸಮಯ ಚಾತುರ್ಯದಿಂದಾಗಿ ಸದ್ಯ ಅನಾಹುತವನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇವಾಗ ಗಮನಿಸ್ಬೋದು, ಒಂದು ಲಾರಿ ವಾಟರ್ ಲೋಡನ್ನು ತಂದು ಪೂರ್ತಿ ಅರ್ಧಕ್ಕರ್ಧ ಬೆಂಕಿ ಹತ್ತಿದ್ದಂಥ ಸ್ಥಳವನ್ನು ನಂದಿಸುವಂಥ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯಲ್ಲಿ ಇಳಿದು ಕೆಲಸವನ್ನು ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಯಾವುದೇ ರೀತಿ ಇಲ್ಲಿ ಅವಘಡಗಳು ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಪಾಪ ಎಲ್ಲ ಸಿಬ್ಬಂದಿಗಳು ಕೂಡ ಅವರ ಕೆಲಸವನ್ನು ನಿಯತ್ತಾಗಿ ಬಂದು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಕೂಡ ಕಾಣ್ತಾ ಇದ್ದೀವಿ. ಸದ್ಯ ಈಗೇನು ತಂದಿರುವಂಥ ಒಂದು ಫುಲ್ ವಾಟರ್ ಟ್ಯಾಂಕ್ ಪೂರ್ತಿ ಖಾಲಿಯಾಗಿದೆ. ಇನ್ನೊಂದು ವಾಟರ್ ಟ್ಯಾಂಕ್ ತರ್ತೀವಿ ಅಂತ ಕೂಡ ಇಲ್ಲಿಯ ಸಿಬ್ಬಂದಿಗಳು ಹೇಳ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸದ್ಯ ಅವರ ಶಕ್ತಿಯನ್ನು ಮೀರಿ ಕೆಲಸವನ್ನು ಮಾಡಿರತಕ್ಕಂಥದ್ದು ಇಲ್ಲಿಯ ಅಗ್ನಿಶಾಮಕ ಸಿಬ್ಬಂದಿಗಳು ತಮ್ಮ ಶಕ್ತಿಯನ್ನು ಮೀರಿ ಕೆಲಸ ಮಾಡಿದ್ದಾರೆ. ದಹಿಸುತ್ತಿರುವ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಬೆಂಕಿ ಹತ್ತಿ ಉರಿತಾ ಇತ್ತು, ಒಬ್ಬ ಮನುಷ್ಯನನ್ನೇ ಸುಟ್ಟಾಕುವಂಥ ನಿಟ್ಟಿನಲ್ಲಿ ಬೆಂಕಿ ಹತ್ತಿ ಉರಿತಾ ಇತ್ತು. ಆ ಬೆಂಕಿಯನ್ನು ಅದೇ ಬೆಂಕಿಗೆ ಇಳಿದು, ಅಂದರೆ ಬೆಂಕಿ ಹತ್ತು ಉರಿತಾ ಇದ್ದಂಥ ಅಷ್ಟು ಬಿಸಿಯಾದಂಥ ಟೆಂಪರೇಚರ್ ಇರುವಂಥ ಒಂದು ಬಿಸಿ ಇದ್ದರೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಅವರ ಕೆಲಸವನ್ನು ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಅವರ ಪರಿಶ್ರಮವನ್ನು ಶ್ಲಾಘಿಸಲೇಬೇಕು. ಯಾಕಂದರೆ ಒಂದು ಸ್ಥಳವನ್ನು ಸಂಪೂರ್ಣವಾಗಿ ಬೆಂಕಿ ಆವರಿಸಿದಂಥ ಸ್ಥಳವನ್ನು ನಂದಿಸುವಂಥ ಕೆಲಸವನ್ನು ಸಿಬ್ಬಂದಿಗಳು ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ಒಂದು ವಾಟರ್ ಟ್ಯಾಂಕ್ ಸಾಲದೇ ಇರೋದ್ರಿಂದ ಇನ್ನೊಂದು ವಾಟರ್ ಟ್ಯಾಂಕ್ ತರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸದ್ಯ ಈಗ ಏನು ಅಗ್ನಿಶಾಮಕ ಸಿಬ್ಬಂದಿಗಳನ್ನ ನೊಟ್ಟಿಗಿದ್ದಾರೆ, ಅವ್ರನ್ನ ಪ್ರಶ್ನೆಯನ್ನು ಕೇಳ್ತಾ ಹೋಗೋಣ. ಏನಾಯಿತು, ಹೇಗೆ ಇದಕ್ಕೆ ಕಾಲ್ ಬಂತು, ಏನು ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಅವ್ರನ್ನ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ, ಅವ್ರು ನಮ್ಮ ಒಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಬ್ಯುಸಿ ಇದ್ದಾರೆ ಅನಿಸುತ್ತೆ ಅವರು, ಹಾಗಾಗಿ ಬಂದು ಬೈಟ್ ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸದ್ಯ ಈಗ ಏನು ಚಾಮುಂಡಿ ಬೆಟ್ಟಕ್ಕೆ ಹತ್ತಿದಂಥ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಂಥ ಕೆಲಸಕ್ಕೆ ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಮುಂದಾಗಿರತಕ್ಕಂಥದ್ದು. ಇನ್ನೂ ಒಂದು ವಾಟರ್ ಟ್ಯಾಂಕ್ ಬರುತ್ತೆ ಅಂತ ಕೂಡ ಹೇಳಿರುವಂಥ ಮಾತನ್ನು ನಾವು ಗಮನಿಸಿದ್ವಿ.